ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ವೀಡಿಯೋ ಏನದಪ್ಪ, ಆ್ಯಕ್ಚುಲಿ ನಾನು ರಿಕಾರ್ಡ್ ಫೋನ್ದಾಗ ಮಾಡಲ್ತೀನಿ ಫ್ರೆಂಡ್ಸ್. ಯಾಕಪ್ಪ ಅಂತಂದ್ರೆ ನಾನು ಔಟ್ ಆಫ್ ಸ್ಟೇಷನ್ದಾಗಿದ್ದೀನಿ. ಸೊ ಸಿಸ್ಟಮ್ ಇಲ್ಲ. ಸೊ ಹಂಗಾಗಿ ಏನದ ಇವತ್ತಿನ ವೀಡಿಯೋ ಏನದ ನನ್ನ ಮೊಬೈಲ್ನಾಗ ರಿಕಾರ್ಡಿಂಗ್ ಮಾಡ್ಕೊಂಡು ಏನದ ನಿಮ್ಗೆ ಹೇಳ್ತೀನಿ. ಸೊ ಏನಪ್ಪ ಅಂತಂದರೆ ಇಲ್ಲಿ ಡೇ ಟೈಮ್ ಫ್ರೇಮ್ದಾಗ ನೋಡಿ ಫ್ರೆಂಡ್ಸ್, ಏನಾಗ್ಯದ ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗ್ಯದ. ಇಟ್ಸ್ ಬಿಕಾಸ್ ಟ್ರಂಪ್ ಅವರು ಹೇಳಿದ್ರು ಏನಪ್ಪ ಅಂತಂದರೆ ಇರಾನ್ ಅವ್ರ ಜೊತೆ ಮಾತಾಡಿದ್ದಾರೆ, ಒಂದು 5 days ಎಕ್ಸ್ಟೆಂಡೆಡ್ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಯಾವುದು ಸ್ಟೇಟ್ ಆಫ್ ಫಾರ್ಮೋಸನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ. ಬಟ್ ಇರಾನ್ ಅವರು ಒಂದು ನ್ಯೂಸ್ ಏನು ಕೊಟ್ಟರಪ್ಪ ಅಂತಂದರೆ, ಇಲ್ಲ ಇದು ನಾನು ಯಾವುದೇ ಥರ ಡಿಸ್ಕಷನ್ ಆಗಿಲ್ಲ, ಮೀಟಿಂಗ್ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ. ಸೊ ಇದರ ಬೇಸಿಸ್ ಮೇಲೆ ಮಾರ್ಕೆಟ್ ಏನು ಓಪನ್ ಆಗಿದೆ ಗೊತ್ತಿಲ್ಲ. ಬಟ್ ಇಲ್ಲೊಂದು ಸಪೋರ್ಟ್ ಇತ್ತು. ಯಾವುದು ಪ್ರೀವಿಯಸ್ ಇಲ್ಲೊಂದು ಸ್ವಿಂಗ್ ಲೋ ಇತ್ತು 22,400. ಈ ಗ್ಯಾಪ್ ಫಿಲ್ಲಿಂಗ್ ಇದೆ ಅಂತ ಹೇಳಿದ ಪ್ರೀವಿಯಸ್ ವೀಡಿಯೋದಲ್ಲಿ. ಸೊ ಆ ಗ್ಯಾಪ್ ಫಿಲ್ಲಿಂಗ್ ಆಗಿ ಅಲ್ಲಿಂದ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಏನಾಗಿದೆ 23,000 ರೌಂಡ್ ಲೆವೆಲಿಗೆ ಏನದ ಅಲ್ಲಿ ತನಕ ಬಂದು. ಇಲ್ಲಿ 15 minutes ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ. ಸೊ ಮಾರ್ಕೆಟ್ ಏನಾಗಿದೆ 23,000 ಲೆವೆಲಿಗೆ ಬಂದು ಅಲ್ಲಿಂದ ಸ್ಲೋ ಆ್ಯಂಡ್ ಸ್ಟಡಿ ಏನಾಗಿದೆ ಮಾರ್ಕೆಟ್ ಸೆಲ್ ಆಗ್ಯದ. ಯಾವುದು 22,980ಲಿಂದ 22,800ಇಂದ ಸ್ಲೋ ಆ್ಯಂಡ್ ಸ್ಟಡಿ ಮಾರ್ಕೆಟ್ ಏನಾಗಿದೆ ಡೌನ್ಫಾಲ್ ಆಗಿ ಪ್ರೀವಿಯಸ್ ಸ್ವಿಂಗ್ ಏನಿತ್ತು 22,650 ಆ ಸ್ವಿಂಗ್ವರೆಗೂ ಬಂದು ಅಲ್ಲಿಂದ ಮಾರ್ಕೆಟ್ ಏನಾಗಿದೆ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ, ಅಪ್ಸೈಡ್ ರ್ಯಾಲಿ ಆಗಿದೆ. ಅಪ್ಸೈಡ್ ರ್ಯಾಲಿ ಎಲ್ಲಿ ತನಕ ಆಗಿದೆ ಅಂದರೆ 23,000 ತನಕ ಆಗಿದೆ. ಸೊ 23,000 ರೌಂಡ್ ಲೆವೆಲ್ ಅದ, ಅದೊಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತದೆ. ಆಮೇಲೆ ಕಂಟಿನ್ಯೂಸ್ ಆಗಿ ಪ್ರೀವಿಯಸ್ ನಾವು ಚಾರ್ಟ್ಸ್ಗಳು ನೋಡ್ಕೊಂಡ್ರೆ ಎಲ್ಲ ಕಡೆ ಏನಾಗಿದೆ ಗ್ಯಾಪ್ ಡೌನ್ ಓಪನ್ ಆಗಿ ಇಮಿಡಿಯೇಟ್ ಒಂದು ಪುಲ್ ಬ್ಯಾಕ್ ತೊಗೊಂಡು ರೌಂಡ್ ಲೆವೆಲ್ ಏನದಲ್ಲ ಆ ರೌಂಡ್ ಲೆವೆಲಿಂದ ಮಾರ್ಕೆಟ್ ಏನದ ಫಾಲ್ ಆಗ್ಯದ. ಸೊ ಎಕ್ಸಾಂಪಲ್ ತೋರಿಸ್ಬೇಕಾಗಿತ್ತಂದ್ರೆ ಇಲ್ಲಿ ನೋಡಿರಿ. ಸೊ 24,000 ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲೊಂದು ಸ್ವಲ್ಪ ಮೇಲ್ಗಡೆ 24,000 ಮೇಲ್ಗಡೆ ಸಸ್ಟೇನ್ ಆಗಿ ಇಲ್ಲಿ ಡೌನ್ಫಾಲ್ ಆಗಿತ್ತು. ಆಮೇಲೆ ತಿರುಗಿ ಏನಾಗಿ 23,800 ಏನು ರೆಸಿಸ್ಟೆನ್ಸ್ ಇತ್ತಲ್ಲ, ಸೊ ಇದಿಷ್ಟು ರೆಸಿಸ್ಟೆನ್ಸ್ ಬೇಕಾಗಿ ಡೌನ್ಫಾಲ್ ಆಗ್ಯದ. ಸೊ ಯಾವುದೇ ಥರ ಆದರೂ ಡೌನ್ಫಾಲ್ ಆಗಿ ಮೇಲ್ಗಡೆ ಹೋದಾಗ ಮಾರ್ಕೆಟ್ ಇಮಿಡಿಯೇಟಾಗಿ ಒಂದು ಶಾರ್ಪ್ ಡೌನ್ಫಾಲ್ ಆಗ್ಯದ. ಸೊ ಇಲ್ಲೂ ಅದೇ ಥರ ಆಗೋ ಪ್ರಾಬಬಿಲಿಟಿ ಅನ್ನೋದು ಕಾಣಿಸ್ತದೆ. ಓಕೆ, ನಾಳೆ ಯಾವ ಥರ ಆಗ್ತದೆ, ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದು ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾಳೆ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದಪ್ಪ ಅಂತಂದರೆ ಇಲ್ಲಿ ನೋಡಿ, ದಿಸ್ ಈಸ್ ದ ಇಂಪಾರ್ಟೆಂಟ್ ಲೆವೆಲ್. ಇನ್ನು ನಾಳೆ ಗ್ಯಾಪ್ ಅಪ್ ಏನಾದರೂ ಓಪನ್ ಆಗಿ 23,100 200 ಈ ಲೆವೆಲ್ಗೆ ಟೆಸ್ಟ್ ಮಾಡಿ ಅಲ್ಲಿಂದ ಸ್ಲೋ ಆ್ಯಂಡ್ ಸ್ಟಡಿ ಡೌನ್ ಸೈಡ್ ಬರೋದು ಪ್ರಾಬಬಿಲಿಟಿ ಕಾಣಿಸ್ತದೆ. ಆಮೇಲೆ ಇಫ್ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಡೌನ್ ಓಪನ್ ಆದ್ರೆ 22,650 ಇದೊಂದು ರೌಂಡ್ ಲೆವೆಲ್ ಅದ. ಸೊ ಅದಾದಮೇಲೆ 22,650 ಇದೇನು ಬ್ರೇಕ್ ಆಗಿ ಬಂದರೆ 22,300-400 ಲೆವೆಲಿಗೆ ಏನದ ಟೆಸ್ಟ್ ಮಾಡೋದು ಪ್ರಾಬಬಿಲಿಟಿ ಕಾಣಿಸ್ತದೆ. ಓಕೆ ಫ್ರೆಂಡ್ಸ್, ಸೊ ಇವತ್ತಿಂದು ಇಂಟ್ರಾಡೇಯಲ್ಲಿ ನಾನು ಟ್ರೇಡ್ ಮಾಡಿದಾಗ ಒಂದು ಒಳ್ಳೆಯ ರಿಟರ್ನ್ಸ್ ಬಂದ ನನಗೆ. ಕಾಲ್ ಸೈಡಲ್ಲಿ ಒಂದು ಒಳ್ಳೆಯ ಪ್ರಾಫಿಟ್ ಮಾಡಿದ್ದೀನಿ, ಅರ್ನ್ ಮಾಡಿದ್ದೀನಿ. ಅದು ಶಾರ್ಟ್ ರೀಲ್ಸಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ನೋಡಿರಿ, ನಿಮಗೂ ಈ ಥರ ಕಲಿಬೇಕಾಗಿತ್ತು ಅಂದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸಿಗೂ ಏನದ ಸಜೆಸ್ಟ್ ಮಾಡಿರಿ. ಸೊ ಮುಂದಿನ ದಿನಗಳಲ್ಲಿ ನಂಗೆ ಅಟ್ಲೀಸ್ಟ್ ನಂದು ಟಾರ್ಗೆಟ್ ಏನದಪ್ಪ ಅಂದ್ರೆ ಒಂದು 500-1,000 ಸಬ್ಸ್ಕ್ರೈಬರ್ಸ್ ಆದ್ರಂದ್ರೆ ನಾನು ಲೈವ್ ಬರಬೇಕಂತೇಳಿ ಮಾಡಲ್ತೀನಿ. ಸೊ ನಾನು ಲೈವ್ ಬಂದಂದ್ರೆ ಲೈವ್ ಆಗಿ ನಾನು ಎಲ್ಲರಿಗೂ ಯಾವ ಥರ ಮಾರ್ಕೆಟು ಸಪೋರ್ಟ್ ರೆಸಿಸ್ಟೆನ್ಸ್ ಏನು, ಕ್ಯಾಂಡಲ್ಸ್ ಯಾವ ಥರ ಫಾರ್ಮೇಷನ್ ಆಗ್ತದೆ ಎಲ್ಲ ಪ್ರತಿಯೊಂದೂ ನಾನು ಏನದ ಶಾರ್ಟ್ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಂಗೆ ಲೈವಲ್ಲೂ ಏನದ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ನನ್ನ ಚಾನಲಿಗೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಆಫ್ ಔಟ್ ಆಫ್ ಸ್ಟೇಷನ್ ಮೊಬೈಲಲ್ಲಿ ರೆಕಾರ್ಡ್ ಮಾಡಲ್ತೀನಿ, ಸಿಸ್ಟಮಲ್ಲಿಲ್ಲ. ಸೊ 1 week ಔಟ್ ಆಫ್ ಸ್ಟೇಷನ್ ಇದ್ದೀನಿ. ಔಟ್ ಆಫ್ ಕಂಪ್ಲೀಟಾಗಿ ಏನದ ಮೊಬೈಲ್ದಾಗೆ ರೆಕಾರ್ಡ್ ಮಾಡಿ ಏನದ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.